ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆ. ಇವತ್ತಿನ ಮಹತ್ತರ ಬೆಳವಣಿಗೆ ಅದು ಒಂದು ಸಭೆಗೆ ಸಂಬಂಧಿಸಿದ್ದು. ಆ ಸಭೆ ನಡೆದದ್ದು ದಾವಣಗೆರೆಯಲ್ಲಿ. ಆ ಸಭೆಯಲ್ಲಿ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳಾಯಿತು. ಆ ಸಭೆ ಯಾರ್ದು ಅಂತಂದ್ರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಬೆಂಬಲಿಗರು. ಸೊ ಆ ಸಭೆಯಲ್ಲಿ ತೆಗೆದುಕೊಂಡ ಮಹತ್ತರ ತೀರ್ಮಾನ ಅಂತಂದ್ರೆ ಯಡಿಯೂರಪ್ಪನವರ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ದಾವಣಗೆರೆಯಲ್ಲಿ ಆಚರಿಸಬೇಕು. ಕನಿಷ್ಠ 20 ಲಕ್ಷ ಜನರನ್ನ ಕರೆತರಬೇಕು. ಈ ಒಂದು ಸಮಾವೇಶಕ್ಕೆ ಮೋದಿಯವರನ್ನ, ಅಮಿತ್ ಶಾ ಅವರನ್ನ, ಹಾಗೇನೆ ರಾಜನಾಥ್ ಸಿಂಗ್ ಅವರನ್ನ ಕರಿಬೇಕು. ಅವರನ್ನ ಆಹ್ವಾನಿಸುವುದಕ್ಕೆ ನಿಯೋಗ ಬಂದು ದೆಹಲಿಗೆ ಹೋಗಬೇಕು. ಸೊ ಯಡಿಯೂರಪ್ಪನಂತ ಹಿರಿಯ ನಾಯಕರ ಹುಟ್ಟು ಹಬ್ಬವನ್ನ, ಜನ್ಮದಿನವನ್ನ ದೊಡ್ಡ ಪ್ರಮಾಣದಲ್ಲಿ ಆಚರಿಸುವುದು ತಪ್ಪಲ್ಲ. ಆದರೆ ಇಂತಹ ಒಂದು ಆಲೋಚನೆ ಯಾಕೆ ಬಂತು ಯಡಿಯೂರಪ್ಪನವರ ಬೆಂಬಲಿಗರಿಗೆ? ಅದರ ಅನಿವಾರ್ಯತೆ ಏನಿತ್ತು? ಇದು ಯಡಿಯೂರಪ್ಪನವರ ಓವರ್ ಆಲ್ ಶಕ್ತಿ ಪ್ರದರ್ಶನವಾಯಿತು. ಸೊ ಯಡಿಯೂರಪ್ಪನವರಿಗೆ ಇಷ್ಟು ಶಕ್ತಿ ಇದೆ ಅಂತ ತೋರಿಸುವ ಮೂಲಕ ವಿಜಯೇಂದ್ರ ಅವರ ಸ್ಥಾನವನ್ನು ಗಟ್ಟಿಗೊಳಿಸುವ ಯತ್ನವಾಗಿದೆ. ಸೊ ಯತ್ನಾಳ್ ಅವರು ದೆಹಲಿಗೆ ಹೋಗಿ ಬಂದ ಮೇಲೆ ಶಿಸ್ತು ಸಮಿತಿಗೆ ವಿವರಗಳನ್ನು ನೀಡಿದ ಮೇಲೆ, ಅದಾದ ನಂತರ ಈ ಒಂದು ಬಡ ರಾಜಕೀಯ ಏನಿದೆ ಬಿಜೆಪಿಯಲ್ಲಿ ಅದು ತಣ್ಣಗಾಗಬಹುದು ಅನ್ನುವ ನಿರೀಕ್ಷೆ ಸಾರ್ವಜನಿಕರಿಗಿರಲಿಲ್ಲ. ಆದರೆ ಆ ನಿರೀಕ್ಷೆ ವಿಜಯೇಂದ್ರ ಅವರ ಬಣಕ್ಕಿತ್ತು. ಸೊ ಹೈಕಮಾಂಡ್ ಅವ್ರು ಕರೀತಾರೆ, ಯತ್ನಾಳ್ ಅವ್ರಿಗೆ ಜಾಡಿಸ್ತಾರೆ, ಬೈತಾರೆ, ಬುದ್ಧಿ ಹೇಳ್ತಾರೆ, ಸಾಧ್ಯ ಆದ್ರೆ ಪಕ್ಷದಿಂದ ಹೊರಗೆ ಹಾಕಿಸ್ಬೇಕು, ಇಂಥ ಆಲೋಚನೆಗಳಿದ್ದು. ಆದರೆ ಅದು ಯಾವುದೂ ಆಗಿಲ್ಲ. ಆ ಮೂಲಕ ಯತ್ನಾಳ್ ಅವರ ದೆಹಲಿಯ ಪ್ರವಾಸ ಯತ್ನಾಳ್ ಅವರ ಶಕ್ತಿಯ ಪ್ರದರ್ಶನ ಆಯಿತು ಅಂತ. ಯತ್ನಾಳ್ ತಮ್ಮ ಶಕ್ತಿಯನ್ನು ತೋರಿಸಿದ್ರು. ವಿಜಯೇಂದ್ರ ಯಡಿಯೂರಪ್ಪ ನಂದೇನು ಹರ್ಕೊಳಕ್ಕಾಗಲ್ಲ ಅನ್ನುವ ಸಂದೇಶವನ್ನು ನೀಡಿದರು. ಇದು ಬಹುಮಟ್ಟಿಗೆ ವಿಜಯೇಂದ್ರ ಅವರ ಬಣಕ್ಕೆ, ಅವರ ಬೆಂಬಲಿಗರಿಗೆ ಆಘಾತಕರವಾದದ್ದು ನಿಜ. ಅವರಿಗಿದು ಆಘಾತದ ವಿಚಾರ ಆಯಿತು. ಸೊ ಆ ಕಾರಣಕ್ಕಾಗಿ ವಿಜಯೇಂದ್ರ ಅವರನ್ನ ಬೆಂಬಲಿಸುವುದಕ್ಕೆ ಅವರು ಬೇರೆ ಬೇರೆ ಸಭೆಗಳನ್ನು ಮಾಡುವುದು, ಹಾಗೇನೆ ಪತ್ರಿಕಾಗೋಷ್ಠಿ ಕರೆಯುವುದು, ಬೇರೆ ಬೇರೆ ಮೆಸೇಜ್ ಕೊಡೋದು. ರೇಣುಕಾಚಾರ್ಯ ಒಂದು ರೀತಿ ಮಾತನಾಡೋದು. ಈ ರೇಣುಕಾಚಾರ್ಯ ಮಾತು ಗೊತ್ತಲ್ಲ ನಿಮಗೆ? ಅದೇ ರೇಣುಕಾಚಾರ್ಯ ನಮ್ಮ ನರ್ಸ್ ರೇಣುಕಾಚಾರ್ಯ. ಅವರೇನೆ. ಸೊ ಅವರು ನರ್ಸ್ ರೇಣುಕಾಚಾರ್ಯ ಅವರು ಒಂದೊಂದೇ ರೀತಿ ಮಾತುಗಳು, ಅವರ ಬಣದವರು ಬೇರೆ ಬೇರೆ ರೀತಿ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಅಲ್ಲಿ ನೇಪಥ್ಯಕ್ಕೆ ಸರಿದು ಹೊಂಟೋಗ್ಬಿಟ್ಟಿದ್ರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅನ್ನೋರು ಇದ್ದಾರೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಅವ್ರಿಗೆ ಮತ್ತೆ ಬಂದು ನಾಯಕತ್ವ ವಹಿಸ್ಬಿಟ್ಟು ಯಡಿಯೂರಪ್ಪನವ್ರ ಪರವಾಗಿ ಬ್ಯಾಟ್ ಬೀಳಿಸ್ತಾ ಇರೋದು. ಇದೆಲ್ಲ ಯಡಿಯೂರಪ್ಪನರ ಅವರ ಸಾಮರ್ಥ್ಯ ಬಿಜೆಪಿಯಲ್ಲಿ ಕಡಿಮೆ ಆಗ್ತಿದ್ಯಾ? ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನ ನಿರ್ಲಕ್ಷಿಸ್ತಿದಾರ? ಅವರ ಮಾತನ್ನು ಕೇಳ್ತಾ ಇಲ್ಲ ಅನ್ನೋದು ಈಗಾಗಲೇ ಸಾಬೀತಾಗ್ಬಿಟ್ಟಿದೆ. ನೋ ಇಶ್ಯೂ ಅಬೌಟ್ ದ್ಯಾಟ್. ಅವರ ಮಾತಿಗೆ ಯಾವ ಮನ್ನಣೆಯನ್ನು ಕೂಡ ಅಮಿತ್ ಶಾ, ಮೋದಿ ಕೊಡ್ತಾ ಇಲ್ಲ. ಅವರನ್ನ ಒಂಥರ ಇದೇನಿದೆ ಗೊತ್ತಾ ನಿಮಗೆ, ಈ ದೇವಸ್ಥಾನಗಳಲ್ಲಿ ಉತ್ಸವ ಮೂರ್ತಿ ಅಂತಿರುತ್ತೆ. ಉತ್ಸವ ಮೂರ್ತಿ ರೀತಿ ಬಳಸಿಕೊಳ್ಳಲಾಗ್ತಾ ಇದೆ. ಉತ್ಸವಕ್ಕೆ ಬೇಕು, ಯಾಕಂದ್ರೆ ಅವರ ಹಿಂದೆ ಒಂದು ಪ್ರಬಲವಾದ ಸಮುದಾಯ ಇದೆ ಅನ್ನೋದಕ್ಕೆ. ಆದರೆ ಮೋದಿ ಮತ್ತು ಅಮಿತ್ ಶಾ ಅವರ ಬಹಳ ಚಿಂತನೆ ಈಗ ಏನು ಅಂದ್ರೆ, ಯಡಿಯೂರಪ್ಪನವರ ಪುತ್ರರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನೇ ಮಾಡಿದಾಗ ಕರ್ನಾಟಕ ಬಿಜೆಪಿಗೆ ಸಂಬಂಧಪಟ್ಟಂತೆ ಈ ಇಬ್ಬರು ಮಹಾನ್ ನಾಯಕರು ಗುಜರಾತಿಗಳು ಯಾವ ನಿರೀಕ್ಷೆಯನ್ನಿಟ್ಕೊಂಡಿದ್ರೋ ಆ ನಿರೀಕ್ಷೆ ಹುಸಿ ಆಯಿತು, ಸತ್ಯ ಆಗಿಲ್ಲ. ಅದಕ್ಕಾಗಿ ಈಗ ಈ ಗುಜರಾತಿ ಮನಸ್ಥಿತಿ ಅಂತಿರುತ್ತೆ. ನೀವು ಈ ಕನ್ನಡದ ಮಸ್ತ್ ಇರ್ತಿದ್ದೆ, ನಾವು ಮಹಾನ್ ಸಹೃದಯಿಗಳು, ಕನ್ನಡಿಗರು ನಾವು, ಎಸ್. ಅದೇ ರೀತಿ ಒಂದೊಂದು ರಾಜ್ಯ, ಒಂದೊಂದು ಸಂಸ್ಕೃತಿ, ಒಂದೊಂದು ಮನಸ್ಥಿತಿ ಇದೆ. ಗುಜರಾತಿ ಮನಸ್ಥಿತಿ ಬೇರೆ. ವ್ಯಾಪಾರಸ್ಥರವರು 100% ವ್ಯಾಪಾರ. ಉಳಿದ ಯಾವುದೇ ಎಮೋಷನ್ಗಳಿಗೂ ಅವ್ರಿಗೆ ಟಚ್ ಅಲ್ಲ.
ಅವ್ರು ಯಾವುದಕ್ಕೆ ಬೇಕಾದರೂ ರೆಡಿ, ಬರೀ ವ್ಯಾಪಾರ. ಆ ವ್ಯಾಪಾರಿ ಮನಸ್ಥಿತಿ ಆಗಿದೆ. ಈಗ ಯಾವುದು ಉಪಯೋಗ ಬರಲ್ಲ ಅವ್ರ ಅಂಗಡಿ ಇಟ್ಕೊಳ್ತಾರೆ, ಉಪಯೋಗ ಬರೋವರೆಗೆ ಅಂಗಡಿಲಿ ಸಾಮಾನು ಇಟ್ಕೊಳ್ತಾರೆ, ಅದು ವ್ಯಾಪಾರ ಆಗಲಾದ್ರೆ ಕಿತ್ತು ಹೋಗ್ತಾರೆ. ಅನುಮಾನ ಬೇಕಾಗಿಲ್ಲ. ಆ ಮನಸ್ಥಿತಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವ್ಯಾಪಾರಕ್ಕೆ ಬರದ ವಸ್ತುಗಳು ಅನ್ನೋ ತೀರ್ಮಾನಕ್ಕೆ ಮೋದಿ ಅಮಿತ್ ಶಾ ಬಂದಿದ್ದಾರೆ. ಇದೇನು ವ್ಯಾಪಾರಕ್ಕೆ ಬರಲ್ಲ ಈ ವಸ್ತು, ಇದನ್ನು ಗುಜರಿಗೆ ಹಾಕೋದು ಅಂತ. ಇದು ಗುಜರಿಗೆ ಹಾಕುವ ವಸ್ತು ಅನ್ನುವ ರೀತಿ ಅವರು ಪರಿಗಣಿಸ್ತಿದ್ದಾರೆ ಅಂತ. ಯಾಕೆಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿ ಮತ್ತು ಅಮಿತ್ ಶಾ ಅವರು ತೆಗೆದುಕೊಂಡ ಯಾವುದೇ ತೀರ್ಮಾನ ಸಕ್ಸಸ್ಫುಲ್ ಆಗಿಲ್ಲ. ಎವ್ರಿಥಿಂಗ್ ಇಸ್ ಫೇಲ್ಯೂರ್. ಅವರು ಕರ್ನಾಟಕವನ್ನು ಅರ್ಥ ಮಾಡ್ಕೊಳ್ಳೋಕೆ ಅವರಿಗೆ ಸಾಧ್ಯನೇ ಆಗಿಲ್ಲ, ಆಗಲ್ಲ. ಗುಜರಾತಿ ಮನಸ್ಥಿತಿ ಆ್ಯಂಡ್ ಕರ್ನಾಟಕ ಮನಸ್ಥಿತಿ, ದರ್ ಇಸ್ ಲಾಟ್ ಆಫ್ ಡಿಫರೆನ್ಸ್, ದರ್ ಇಸ್ ಅ ಕಾನ್ಫ್ಲಿಕ್ಟ್. ಐ ವಿಲ್ ಟೆಲ್ ಯು, ಆ ಕಾನ್ಫ್ಲಿಕ್ಟ್ ಇದೆ, ಅರ್ಥನೇ ಆಗಲ್ಲ. ಸೊ ಪ್ರತಿ ವಿಚಾರದಲ್ಲೂ ತಪ್ಪುಗಳನ್ನೇ ಮಾಡಿದ್ದಾರೆ. ಸೊ ಈಗ ಇಂತಹ ಸ್ಥಿತಿಯಲ್ಲಿ ಈ ಒಂದು 20 ಲಕ್ಷ ಜನರನ್ನು ಸೇರಿಸುವ ಮೂಲಕ ನಾವು ಪ್ರಬಲರು, ನಾವು ಪ್ರಬಲರು, ನಾವು ಸಬಲರು, ನಾವು ಸಬಲರು ಅನ್ನುವ ಮೆಸೇಜನ್ನು ಕೊಡುವ ಯತ್ನವನ್ನು ಇವರು ನಡೆಸ್ತಾ ಇದ್ದ ಕಾಣುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಇದೆ, ಅದನ್ನು ಸಂಪೂರ್ಣ ನೀವು ನಂಬಬೇಕಾಗಿಲ್ಲ. ಅದು ಕುಮಾರ್ ಬಂಗಾರಪ್ಪ ಅವರು ಹೇಳಿದ್ದು. ಅವರನ್ನು ಪೂರ್ಣ ಪಕ್ಕಕ್ಕೆ ತಳ್ಳಲಾಗಿದೆ. ಅವರು ಯತ್ನಾಳ್ ಜೊತೆ ಗುರ್ಸ್ಕೊಂಡಿದ್ದಾರೆ, ಆಯಿತಾ. ಅವ್ರಿಗೆ ಬೇರೆ ದಾರಿನೂ ಇಲ್ಲ. ವಾಪಸ್ ಕಾಂಗ್ರೆಸ್ಸಿಗೆ ಹೋಗೋಣ ಅಂತಂದರೆ ಅಲ್ಲಿ ಅವರ ಸಹೋದರರು ಕೂತಿದ್ದಾರೆ, ಅಲ್ಲೇನು ಈಗ ಸಾಧ್ಯ ಇಲ್ಲ. ಮಧು ಬಂಗಾರಪ್ಪನವರಿದ್ದಾರೆ. ಆದ್ದರಿಂದ ಕುಮಾರ್ ಬಂಗಾರಪ್ಪನವರು ಅವರು BJPಯಲ್ಲೇ ಇರಬೇಕು ಅಲ್ವಾ. BJPಯಲ್ಲೇ ಅವರಿಗೆ, BJP ಗಂಗೆನೇ ಅವರಿಗೆ ಕೊನೆ ಇದು ಅಂತ ಕಾಣುತ್ತೆ. ಸೊ ಕುಮಾರ್ ಬಂಗಾರಪ್ಪನವರು ಎಸ್ಪೆಷಲಿ ಕಾಂಗ್ರೆಸ್ ಅವ್ರನ್ನ ಮಂತ್ರಿಗಳನ್ನಾಗಿ ಮಾಡ್ತು ಅಲ್ವಾ. ಕೃಷ್ಣ ಸಚಿವ ಸಂಪುಟದಲ್ಲಿ ಸಣ್ಣ ನೀರಾವರಿ ಸಚಿವರಾಗಿದ್ದರು. ಅಂತಹ ಒಂದು ಹುದ್ದೆಯನ್ನು ಅವ್ರು ಕೊಡಲಾಗಿತ್ತು. ಈ BJPಯಲ್ಲಿ ಅವರ ಕಾಲ ಕಸಕ್ಕಿಂತ ಕಡಿಮೆ ಆಗಿದ್ದಾರೆ. ಅವರಿಗೆ ನಾಗಪುರದ ಗರ್ಭಗುಡಿಗೆ ಹೋಗುವ ಶಕ್ತಿನೂ ಇಲ್ಲ, ಗರ್ಭಗುಡಿಗೆ ಒಳಗೂ ಬೀಳಲ್ಲ. ಈಗ ಅವರೊಂದು ಹೇಳಿಕೆ ನೀಡಿದ್ದಾರೆ. ಏನು ಅಂದರೆ, ಜನವರಿಯಲ್ಲಿ ಬಹುಮಟ್ಟಿಗೆ ವಿಜಯೇಂದ್ರ ಬದಲಾಗ್ತಾರೆ ಒಂದು. ಎರಡನೇದು, ಅವರು ಹೇಳಿರುವ ಮಾತು, ನಾನು ಕೂಡ ಅಧ್ಯಕ್ಷನಾದಕ್ಕೆ ಸಿದ್ಧ ಇದ್ದಾನೆ ಕುಮಾರ್ ಬಂಗಾರಪ್ಪನವರೇ. ಅದು BJP ಕಣ್ರಿ, ಭಾರತೀಯ ಜನತಾ ಪಕ್ಷ, BJP, ಆಯಿತಾ. ಅವ್ರು ಏನು ಮಾಡದಿದ್ರು ನಾಗಪುರದ ಪರ್ಮಿಷನ್ ಬೇಕು. ನಾಗಪುರದವ್ರು ಹೋಗ್ಬಿಟ್ಟು ನಿಮಗೆ, ಅಯ್ಯೋ ಕಟ್ಟೆ, ನಿಮಗೆ ಅವ್ರು ಇದು ಮಾಡಿಬಿಡ್ತಾರ? ಮಾಡಲ್ಲ. ಕರ್ನಾಟಕದ ಮಟ್ಟಿಗಂತೂ ಒಬ್ಬ ಹಿಂದುಳಿದ ವರ್ಗದವ್ರನ್ನ ಅಧ್ಯಕ್ಷರನ್ನಾಗಿ ಮಾಡೋದೇ ಇಲ್ಲ. ಅವ್ರ ಟಾರ್ಗೆಟ್ ಇರೋದು ಲಿಂಗಾಯತ್ಸ್ ಅಷ್ಟೇ. ಲಿಂಗಾಯತ್ ಒಕ್ಕಲಿಗ ಇಲ್ಲೇ ಆಟ ಆಡ್ತಾರೆ. ಹಾಗಿಬಿಟ್ರೆ ಮಧ್ಯ ಬ್ರಾಹ್ಮಣರನ್ನೊಬ್ಬನ ತೂರಿಸ್ಬಿಟ್ಟು ಬ್ರಾಹ್ಮಣರ ತಲೆ ಮೇಲೆ ಕಿರೀಟ ಇಡ್ತಾರೆ. ನಿಮಗೆ ಯಾರು ಕೇಳ್ತಾರ್ರಿ ಕುಮಾರ್ ಬಂಗಾರಪ್ಪನವರೇ? ನೋ ಬಡಿ, ಐ ವಿಲ್ ಟೆಲ್ ಯು. ಆದರೆ ನೀವು ಹೇಳಿದ ಮಾತು, ನೀವು ನಿಮಗೆ ಇರುವ ಮೂಲಗಳ ಪ್ರಕಾರ ಅಂತ ಹೇಳಿದ್ದೀರಿ. ಅದರ ಅರ್ಥ, ಭಾರತೀಯ ಜನತಾ ಪಕ್ಷದ ಒಳಗಡೆ ವಿಜಯೇಂದ್ರ ಅವರ ಬದಲಾವಣೆಯ ಮಾತುಕತೆನೋ ಸುದ್ದಿನೋ ಚರ್ಚೆನೋ ನಡೀತಿದೆ ಅಂತ ಅರ್ಥ. ಡಿಸಿಷನ್ ತಗೊಂಡಿದ್ದಾರೆ ಅಂತಲ್ಲ, ಬಟ್ BJP ವಲಯದಲ್ಲಿ ದರ್ ಇಸ್ ಸೀರಿಯಸ್ ಡಿಸ್ಕಷನ್ ವಾಟ್ ಟು ಡೂ ನೆಕ್ಸ್ಟ್. ವಿಜಯೇಂದ್ರ ಅವ್ರನ್ನ ಬದಲಿಸಬೇಕಾ, ಬದಲಿಸಿದರೆ ಹೇಗೆ? ಇಂತಹ ಒಂದು ಚರ್ಚೆ BJPಯ ಉನ್ನತ ಮಟ್ಟದಲ್ಲಿ ಪ್ರಾರಂಭ ಆಗಿರಬೇಕು. ಸೊ ಅಂತಹ ಚರ್ಚೆಗೆ ಬಂದ ವಿಚಾರವನ್ನು ಒಂದು ತೀರ್ಮಾನ ಅಂಥೇಳಿ ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವ್ರು ಹೇಳ್ತಿದ್ದಾರೆ. ರಾಜಕಾರಣದಲ್ಲಿ ಹಾಗೇನೆ, ಚರ್ಚೆಗೆ ಬಂದರೆ ಅದಕ್ಕೆ ತೀರ್ಮಾನ ಅಂತಾರೆ. ಇನ್ನೊಂದು ಮಾತಾಡಿದ್ದೆ, ಎವ್ರಿಬಡಿ ವಿಲ್ ಟ್ರೈ ಟು ಗಿವ್ ಎ ಮೆಸೇಜ್, ಯು ಸಿ. ಎಸ್, ಆ ರೀತಿ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ. ಸೊ ಈ ರೀತಿ ಚರ್ಚೆ ಪಕ್ಷದ ಒಳಗೆ ನಡೆಯುತ್ತಿರುವುದರಿಂದ ಸೊ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಅವರ ಬೆಂಬಲಿಗರಿಗೆ ಆತಂಕ ಶುರುವಾಗಿದೆ. ಆ ಆತಂಕ ಶುರುವಾಗಿರುವಾಗ ಅವರು ತೀರ್ಮಾನ ಮಾಡಿದ್ದು ಬಲ ಪ್ರದರ್ಶನ ಅಂತ. ರಾಜಕಾರಣದಲ್ಲಿ ಪ್ರತಿಯೊಬ್ಬ ನಾಯಕರು ಹಾಗೆ ಮಾಡ್ತಾರೆ, ಬಲ ಪ್ರದರ್ಶನ. ಆ ಬಲ ಪ್ರದರ್ಶನಕ್ಕೆ ಇವರು ದಾವಣಗೆರೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಮತ್ತು ಅವರ ಗುರಿ 20 ಲಕ್ಷ ಜನರನ್ನು ಸೇರಿಸೋದು. ಅಂದರೆ ಸಿದ್ದರಾಮಯ್ಯನವ್ರದ್ದು ಒಂದು ಸಿದ್ದರಾಮೋತ್ಸವ ಆಯಿತು ನೋಡಿ, ಅದಕ್ಕಿಂತ ವಿಜೃಂಭಣೆಯ, ಅದಕ್ಕಿಂತ ದೊಡ್ಡದಾಗಿ ಮಾಡಬೇಕು ಮತ್ತು ರಾಷ್ಟ್ರವ್ಯಾಪಿ ಎಲ್ಲ ಕಡೆ ಸಂದೇಶ ಹೋಗಬೇಕು. ಯಡಿಯೂರಪ್ಪನವರ ಜನ್ಮದಿನಕ್ಕೆ ಇಷ್ಟು ಜನ ಬಂದಿದ್ದರು. ಸ್ಟಿಲ್ ಈಸ್ ಎ ಪವರ್ಫುಲ್ ಲೀಡರ್.
20 ಲಕ್ಷ ಜನ ಸೇರ್ಸೋದೇನು ಅವರಿಗೆ ಟ್ರೈ ಮಾಡೇ ಮಾಡ್ತಾರೆ. ದುಡ್ಡು ಇರಬೇಕಾದ್ರೆ ದೇಶದಲ್ಲಿ ಎಂಥ ಸಮಾವೇಶ ಬೇಕಾದ್ರೂ ಮಾಡಬೇಕು, ಕಾಸು ಬೇಕಷ್ಟೇ. ದುಡ್ಡಿರುವವನೇ ದೊಡ್ಡಪ್ಪ ಅಂತಾರೆ ನೋಡಿ. ಸೊ ನೀವಿರೆಲ್ಲ ದುಡ್ಡು ದೊಡ್ಡಪ್ಪ ಅಲ್ಲ, ದೊಡ್ಡಪ್ಪನ ಅಪ್ಪ ಇವರೆಲ್ಲ ಕಾಸಿನಲ್ಲಿ ಅಲ್ವಾ. ಲೂಟಿ ಮಾಡಿರೋ ದುಡ್ಡಿದೆ. ಅಯ್ಯೋ, ಗಣಿಯಿಂದ ಹಿಡಿದು ಎಲ್ಲರಿಂದ ಬಂದು ಕಮಿಷನ್ಗಳು ಅದು ಇದು ದುಡ್ಡು ಸಾಕಷ್ಟಿದೆ, ತೊಂದರೆ ಇಲ್ಲ. ಅದೇ ಆದ ಕಾರಣಕ್ಕೆ 20 ಲಕ್ಷ ಜನ ಸೇರಿಸ್ತೀವಿ ಅಂತಾರೆ ಗುರಿ. ಅಂದರೆ ಭಾರಿ ಸಂಖ್ಯೆಯಲ್ಲಿ ಜನ ಸೇರಿಸ್ಬೇಕು ಮತ್ತು ಆ ಮೂಲಕ ತಮ್ಮ ಬಲ ಪ್ರದರ್ಶನ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಯಡಿಯೂರಪ್ಪನವರ ಶಿಷ್ಯರು ಅವರು ಬಂದಿದ್ದಾರೆ ಅನ್ನೋದು. ಸೊ ಮೋದಿ ಅಮಿತ್ ಶಾ ಬರ್ತಾರ ಇಲ್ಲ ಗೊತ್ತಿಲ್ಲ, ಸ್ಟಿಲ್ ಐ ಹ್ಯಾವ್ ಎ ಡೌಟ್. ಸೊ ಇನ್ನು ಯಡಿಯೂರಪ್ಪನವರು ಸಂಪೂರ್ಣವಾಗಿ ರಾಜಕೀಯದಿಂದ ಕಳಿಸ್ಬಿಟ್ಟು ಏನೋ ಒಂದು ಸೆಂಟ್ರಲ್ ಕಮಿಟಿ ಮೆಂಬರ್ ಇದೆ, ಏನೂ ಇಲ್ಲದೆ ಅವರು ರಾಜಕೀಯ ನಿವೃತ್ತಿ ಪಡಿತಾರೆ ಅಂದರೆ ಅವಾಗ ಮೋದಿಗಿದಿ ಬರ್ಬೋದು. ಅದಿಲ್ಲಾಂದ್ರೆ ಅಲ್ಲೇ ಕೂತ್ಕೊಬಿಟ್ಟು ಒಂದು ಬ್ಯೂಟಿಫುಲ್ ಆದ ಸಂದೇಶ ಕೊಟ್ಬಿಡ್ತಾರೆ ಅಷ್ಟೇ. ಅದ್ಭುತವಾಗಿ ನಡೀಲಿ ಒಂದು ಸಂದೇಶ ಕಳಿಸ್ಬಿಡ್ತಾರೆ. ಈ ರಾಜನಾಥ್ ಸಿಂಗು ಅವಿಗೂ ಬರ್ಬೋದು, ಏನು ಅಮಿತ್ ಶಾನೂ ಬರೋದು ನನಗೆ ಡೌಟು. ಬಟ್ ಇವರು ಯತ್ನ ನಡೀತಾ ಇದ್ದಾರೆ. ಅವರು ಕರೆಸುವ ಮೂಲಕ ಒಂದು ಮೆಸೇಜನ್ನು ಕೊಡೋದು, ನಾವು ಸಬಲರು, ನಾವು ಪ್ರಬಲರು ಅನ್ನೋದು. ಮತ್ತು ಯತ್ನಾಳವರನ್ನು ಯತ್ನಾಳ್ ಗುಂಪು ಏನಿದೆ ಅವರ ಗುಂಪಿನ ಶಕ್ತಿಯನ್ನು ಕುಂದಿಸೋದು. ಸೊ ಇದು ಒಟ್ಟಾರೆಯಾಗಿ ಈ ಸಮಾವೇಶದ ಉದ್ದೇಶ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಎಸ್.ಎ. ರವೀಂದ್ರನಾಥ್ ಮಾಜಿ ಸಚಿವರ ನೇತೃತ್ವದಲ್ಲಿ ಇದನ್ನು ನಡೆಸಲಾಗುತ್ತೆ ಅನ್ನುವ ಅನೌನ್ಸ್ಮೆಂಟು ಅವರು ಮಾಡಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಯತ್ನಾಳ್ ಅವರನ್ನು ತಡೆಯೋದಕ್ಕಾಗತ್ತೆ ಅಂತ ಹೇಳೋದು ಕಷ್ಟ. ಅವರ ಶಕ್ತಿ ಕುಂದಿಸೋದು, ಯಾಕಂದರೆ ಸ್ಟಿಲ್ ಆಲ್ರೆಡಿ ಇಟ್ ಶೋಸ್ ಯತ್ನಾಳ್ ಹ್ಯಾಸ್ ಎ ಬ್ಲೆಸ್ಸಿಂಗ್ಸ್ ಆಫ್ RSS ಸಂಘ ಪರಿವಾರ. ಯಾಕಂದರೆ ಅವ್ರು ಮುಸ್ಲಿಮರು ಬೈಯೋದು, ಇನ್ನೊಂದು ಮಾಡೋದು ಇದೆಯಲ್ಲ, ಒಡೆಯೋದು, ಬೆಂಕಿ ಹೆಚ್ಚೋದು, ಅದನ್ನ ಯಡಿಯೂರಪ್ಪ ಅಷ್ಟು ಮಾಡಲ್ಲ. ವಿಜೇಂದ್ರಿಗೆ ಬರಲ್ಲ, ಅಷ್ಟೇ ಈ ರೀತಿ ಬೆಂಕಿ ಹಚ್ಚಕ್ಕೆ ಬರಲ್ಲ. ಯತ್ನಾಳಕ್ಕೆ ಬೆಂಕಿ ಹಚ್ಚಕ್ಕೆ ಬರಲ್ಲ. ಆದ್ದರಿಂದ ಅತಿ ಹೆಚ್ಚು ಬೆಂಕಿ ಹಚ್ಚುವ ಒಬ್ಬ ವ್ಯಕ್ತಿನೇ ಬೇಕು ಅವರಿಗೆ. ಅವರನ್ನು ಬಿಟ್ಕೊಡಲ್ಲ, RSS ಬಿಟ್ಕೊಡಲ್ಲ, ಯತ್ನಾಳ್ನ ಅಟ್ ಎನಿ ಕಾಸ್ಟ್ ಬಿಟ್ಕೊಡಲ್ಲ. ಯಾಕಂದರೆ ಅವರು ಹಿಂದೂ ಹೃದಯ ಸಾಮ್ರಾಟ್ ಅಲ್ವಾ. ಸೊ ಬೆಂಕಿ ಸಾಮ್ರಾಟ, ಬೆಂಕಿ ಹಚ್ತಾರೆ ಎಲ್ಲ ಕಡೆ, ಬೆಂಕಿ ಹಚ್ಚಿ 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 ಜಗಳ ಹಚ್ಚಿಬಿಟ್ಟು ಚೆದ್ದಾರ ಹೊಡ್ತಾರಲ್ಲ, ಅವ್ರು ಬೇಕು. ಆ ಕಾರಣಕ್ಕಾಗಿ ಸೊ ಈ ಒಂದು ಶಕ್ತಿ ಪ್ರದರ್ಶನದ ಮೂಲಕವಾದ್ರೂ ಯತ್ನಾಳ ಗುಂಪನ್ನು ಮಣಿಸ್ಬೇಕು ಮತ್ತು ಕೇಂದ್ರ ನಾಯಕರಿಗೆ ತಮ್ಮ ಶಕ್ತಿ ತೋರಿಸ್ಬೇಕು ಅಂತ ಹೊರಟಂತ ಕಾಡ್ತಾ ಇದೆ. ಒಟ್ಟಾರೆ ಇದು ನಡೆದ್ರು ಇದ್ರ ಹಿಂದೆ ವಿಜಯೇಂದ್ರನೇ ಇರ್ತಾರೆ. ವಿಜಯೇಂದ್ರ ಶಿಷ್ಯರು ಅಂದರೆ ಅಂದರೆ ಅವ್ರದ್ದೇ ಹಣಕಾಸಿನ ವ್ಯವಸ್ಥೆ ಎಲ್ಲ ವಿಜಯೇಂದ್ರನೇ ಮಾಡ್ತಾರೆ, ಏನು ಅನುಮಾನ ಬೇಕಾಗಿಲ್ಲ. ಸೊ ಆ ಮೂಲಕ ಇಡೀ ಈ ಒಂದು ಸಮಾವೇಶ ನಡೆಯುತ್ತೆ ಅಂತ ಅನಿಸುತ್ತೆ. ಒಟ್ಟಾರೆ ಅಲ್ಟಿಮೇಟ್ಲಿ ಈ ಬಣರಾಜಕೀಯ ಏನಿದೆ BJP ಒಳಗಡೆದು ಅದು ಮುಗಿಯುವ ಲಕ್ಷಣ ಇಲ್ಲ. ಮುಗಿಸುವ ಇಚ್ಛೆಯು ಪಕ್ಷದ ವರಿಷ್ಠರಿಗಿಲ್ಲ. ದೇ ವಾಂಟ್. ಅವರು ಯಾವತ್ತೂ ಕೂಡ ಹಿಂಗೆ ಬೆಂಕಿ ಹತ್ತಾ ಇದ್ದಾಗಲೇ, ಜಗಳ ಹತ್ತಾ ಇದ್ದಾಗ, ಸಂಘರ್ಷ ನಡೀತಾ ಇದ್ದಾಗ ತಮ್ಮ ಮಾತಿಗೆ ಅಂತ. ಸೊ ಅದಕ್ಕೆ ಅವರು ಚಂದ ನೋಡ್ತಿದ್ದಾರೆ. ಸೊ ಎಲ್ಲ ಕಡೆ ಈ ರೀತಿ ಪಕ್ಷವನ್ನೇ ಒಡೆದು ಆಳುವ ನೀತಿ ಇದೆಯಲ್ಲ, ಅದು BJP ಮಂತ್ರ. ಈಗ ಅವರು ದೇಶವನ್ನು ಒಡಿತಾರೆ, ಸಮಾಜವನ್ನು ಒಡಿತಾರೆ. ಅದೇ ರೀತಿ ತಮ್ಮ ಪಕ್ಷವನ್ನು ತಮ್ಮನ್ನೇ ಒಡೆದು ಬಿಟ್ಬಿಡ್ತಾರೆ. ತಮ್ಮ ಪಕ್ಷದ ಒಳಗಡೆನೆ ಒಂದೊಂದು ರಾಜ್ಯಗಳ ಘಟಕದಲ್ಲಿ 2 ಗುಂಪು ಮಾಡಿಬಿಟ್ಟು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ ಅಂತ ಒಂದು ಯತ್ನ ನಡೀತಾ ಇದೆ. ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ. ಎಲ್ಲರಿಗೂ ಸಹ ಈ ಸಂಜೆಯ ಶುಭಾಶಯ ಕೋರ್ತಾ ಶುಭರಾತ್ರಿ, ನಮಸ್ಕಾರ.